ನಮಸ್ಕಾರ ಸ್ನೇಹಿತರೆ, ಇನ್ವೆಸ್ಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ನಡುವೆ ಸ್ಟಾಕ್ ಮಾರ್ಕೆಟ್ ತುಂಬ ಡೌನ್ ಆಗ್ತಿದೆ ಅಥವಾ ತುಂಬ ಬೀಳ್ತಿದೆ ಅನ್ನಿಸ್ತಿದೆ. ಎಲ್ಲೋಗ್ತಿದೆ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್? ಏನಾದರೂ ಉಲ್ಟಾ ಹೊಡಿತಿದೆಯಾ ಅಥವಾ ತುಂಬ ಡೌನ್ ಹೋಗ್ತಿದೆಯಲ್ಲ? ಹಿಂಗೆ ಕಂಟಿನ್ಯೂ ಆಗಿಬಿಟ್ರೆ ಎಲ್ಲರಿಗೂ ಲಾಸ್ ಆಗಲ್ವಾ? ಈ ಥರದ್ದೆಲ್ಲ ಸುಮಾರು ಕ್ವಶನ್ಸ್ಗಳು ಬರುತ್ತೆ. ಏನಕ್ಕೆ ಇದ್ರ ಬಗ್ಗೆ ಇವಾಗ ಮಾತಾಡ್ತಾ ಇದ್ದೀವಿ ಅಂದರೆ, 4 ತಿಂಗಳುಗಳ ಹಿಂದೆ ಏನು ಒಂದು ಸ್ಟಾಕ್ ಮಾರ್ಕೆಟ್ ಪ್ರೈಸಲ್ಲಿತ್ತು ಅಥವಾ ಅಲ್ಲಿಗೆ ಬಂದ್ಬಿಟ್ಟಿದೆ. 60,000 ದಾಟಿದ್ದ ಸೆನ್ಸೆಕ್ಸ್ ಇವತ್ತು 56,000 ಇದೆ. ಸುಮಾರು ತಿಂಗಳ ಹಿಂದೆ ಹೋಗ್ಬಿಟ್ಟಿದೆ. ಸುಮಾರು ಕೋಟಿಗಳನ್ನ ಲಾಸ್ ಮಾಡ್ಕೊಂಡಿದೆ. ಸುಮಾರು ಹತ್ತತ್ರ 7 ಲಕ್ಷ ಕೋಟಿ ಅಂತ ಒಂದು ಅಂದಾಜಿದೆ. 6.81 ಅಂತ ಹೇಳ್ತಾರೆ. ಬಟ್ 7 ಕೋಟಿ ಅರೌಂಡ್ 4 ತಿಂಗಳ ಹಿಂದೆ ಎಷ್ಟು ಹೋಗ್ಬಿಟ್ಟಿದೆ. ಏನಕ್ಕಿರ್ಬೋದು ಈ ರೀಸನ್ನು? ಸುಮಾರು ಈ ಥರ ಕಳ್ಕೊತಿದ್ದಾರಲ್ಲ ಜನ. ಈಗ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿರ್ತಾರೆ. ನಾರ್ಮಲ್ ಆಗಿ ಇಲ್ಲೆಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಸುಮಾರು ಲಕ್ಷಗಟ್ಟಲೆ ಕಳೆದುಬಿಟ್ಟಿರ್ತಾರೆ. ಇದೇ ಥರ ಆಗ್ತಿದ್ರೆ ಫ್ಯೂಚರ್ ಹೆಂಗಿರುತ್ತೆ ಅನ್ನೋ ಒಂದು ಐಡಿಯಾ ಇರುತ್ತೆ ಎಲ್ಲರಿಗೂ. ಹಿಂಗೆ ಆಗ್ತಿದ್ರೆ ಲಾಸ್ ಮಾಡ್ಕೊತೀವಿ, ಯಾವುದಕ್ಕಿರ್ಬೋದು ಮೋಸ್ಟ್ಲಿ ಅಂತ. ಇಂಡಿಯಾದಲ್ಲಿ ಈ ನಡುವೆ ಅಂತೂ ಯಾವಾಗ ಅಂದರೆ 2020 ಬಂದಾಗಿಂದ 119% ರೈಸ್ ಆಗಿದೆಯಂತೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋರು. ಒಂದು ಆ ಥರ ಒಂದು ಜನ್ರೇಷನ್. ಅಬ್ವಿಯಸ್ಲಿ ನಿಮಗೂ ಗೊತ್ತಿರುತ್ತೆ, ನಿಮಗೂ ಒಂದು 2020ಗಿಂತ ಐಡಿಯಾ ಇರಲ್ಲ ಮುಂಚೆ. ಈಗ ಕೆಲವರು ನೋಡ್ಕೊತಾ ಇರ್ತೀರಾ, ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ನೀವು ಸ್ವಲ್ಪ ಜನ ಇರ್ಬೋದು. ಹೇಗೆ ಗೊತ್ತಾಯಿತು ಅಂದರೆ, ಈ ಲಾಕ್ಡೌನಲ್ಲಿ ಅಮೌಂಟ್ ಏನಾದರೂ ಮಾಡಬೇಕು, ಆಗ ಎಲ್ಲ ಆನ್ಲೈನಲ್ಲಿ ಟ್ಯುಟೋರಿಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಥವಾ ನಿಮಗೆ ಆ್ಯಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಏನೋ ಒಂದು ರೀಸನ್ ಇರ್ಬೋದು. ಒಂದು ಸ್ಟಾಕ್ ಮಾರ್ಕೆಟಲ್ಲಿ 119% ಹೈಕ್ ಎದ್ದೇಳುತ್ತೆ ಬರೀ ಒಂದೇ ಒಂದು ವರ್ಷದಲ್ಲಿ ಅಂದರೆ, ಯಾವ ದೇಶಗಳಲ್ಲೂ ಅಷ್ಟು ಬೇಗ ಒಂದು ಪಿಕಪ್ ತೊಗೊಳುವಂಥ ಕೆಪಾಸಿಟಿ ಇಲ್ಲ ಬಿಡಿ, ಇಂಡಿಯಾದಲ್ಲಿ ಬಿಟ್ಟರೆ. ಅಷ್ಟು ಜನ ಬಂದು ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ. ಇವರೆಲ್ಲ ಬಂದವ್ರು ಏನು ಮಾಡಿದ್ರು, ಅವ್ರವ್ರದ್ದೇ ಒಂದು ಕಾನ್ಸೆಪ್ಟ್ಗಳನ್ನ ಅಥವಾ ಅವ್ರವ್ರದ್ದೇ ಆದಂಥ ಒಂದು ಟೆಕ್ನಿಕ್ಗಳನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಹೇಗೆ ಒಂದು 3-4 ತಿಂಗಳಿಂದ ಮಾರ್ಕೆಟ್ ಅಲ್ಲೇ ಇಷ್ಟುವರೆಗೂ ಇದ್ದಿದ್ದು ಮಾರ್ಕೆಟ್ಗೂ ಈಗ ನೋಡ್ಬೋದು ಎಷ್ಟು ಇದೆ. ಹೆಂಗೆ ರೈಸ್ ಆಗ್ತಿದ್ದಿದ್ದು ಮಾರ್ಕೆಟು ಇದಕ್ಕೆ ಹೆಂಗೆ ಒಂಥರ ಡೌನ್ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಿಂಗೆ ಹೋದರೆ ಏನಾಗ್ಬೋದು? ಎಷ್ಟೊಂಥರ ವೆರೈಟಿ ಬರುತ್ತೆ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋರು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರ. ಕೆಲವ್ರು ಏನು ಮಾಡ್ತಾರೆ, ಡಿಫೆನ್ಸ್ ಮೋಡ್ ಅಂತ ಬರುತ್ತೆ ಒಂದು. ಡಿಫೆನ್ಸ್ ಮೋಡ್ ಅಂದರೆ ಈ ಔಟ್ ಆಗೋದು ಇಲ್ಲ, ಉಳಿಯೋದು ಇಲ್ಲ, ಆ ಥರ ಒಂದು ಡಿಫೆನ್ಸ್ ಮೋಡಲ್ಲಿ ಆಟ ಆಡ್ತಾ ಇರ್ತಾರೆ. ಈ ಕ್ರಿಕೆಟಲ್ಲಿ ಕೇಳಿರ್ಬೋದು ನೀವು ಡಿಫೆನ್ಸ್ ಮೋಡ್ ಅಂದರೆ. ಸೊ ಈ ಥರ ಸ್ಟಾಕ್ ಮಾರ್ಕೆಟಲ್ಲೂ ಡಿಫೆನ್ಸ್ ಮೋಡ್ ಇದೆ. ಏನಂದರೆ ಕೋವಿಡ್ ಅನ್ನೋ ಒಂದು ಭಯ ಇರುತ್ತೆ ಅವ್ರ ತಲೆಯಲ್ಲಿ. ಆ ಒಂದು ಅಸಂಪ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ಈ ಪ್ರೈಸ್ ಬಿಟ್ಟು ಇದು ಹೋಗಲ್ಲ ಅಂತ. ಏನು ಮಾಡ್ತಾರೆ, ಒಂದು 2 ದಿನ ಸ್ವಲ್ಪ ಸುಧಾರಿಸ್ಕೊಂತು ಅಂತ ನ್ಯೂಸ್ ಏನಾದರೂ ಬಂತು ಅಂದರೆ, ಅಥವಾ ಅವ್ರಿಗೆ ಗೊತ್ತಾಗ್ತಾ ಇರುತ್ತಲ್ಲ ಬಿದ್ದುಬಿಡಿಸ್, ಅಂದರೆ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು ತೊಗೊಂಡಿರೋವಂಥದ್ದನ್ನೆಲ್ಲ. ಸೊ ಇದನ್ನು ಡಿಫೆನ್ಸ್ ಮೋಡ್ ಅಂತ ಹೇಳ್ತಾರೆ. ಬೆಳೆಯೋಕ್ಕೂ ಬಿಡಲ್ಲ, ಅದೊಂಥರ ಫುಲ್ ಡೌನ್ ಆಗೋಕ್ಕೂ ಬಿಡಲ್ಲ. ಮತ್ತು ಡೌನ್ ಹೋಗಿದ ತಕ್ಷಣ ಸ್ವಲ್ಪ ಒಂದು 3-4 ದಿನ ಕಂಟಿನ್ಯೂಸ್ ಆಗಿ ಡೌನ್ ಹೋಯ್ತಾ ತೊಗೊಂಡ್ಬಿಡ್ತಾರೆ. ಈ ಥರ ಡಿಫೆನ್ಸ್ ಮೋಡ್ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ. ಇದು ಒಂದು ರೀಸನ್ ಇರ್ಬೋದು ಈ ನಡುವೆ ಯಾಕೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇಲ್ಲ ಅನ್ನೋದು. ನಂಬರ್ 1 ರೀಸನ್ ಬಂದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋವಂಥದ್ದೇ, ಅದೇನರ ಬಗ್ಗೆ ನಾವು ಮಾತಾಡೋದೇ ಬೇಕಾಗಿಲ್ಲ. ಕೋವಿಡ್ ಒಮಿಕ್ರೋನ್ ಇರೋದ್ರಿಂದ ಈ ಥರ ಆಗ್ತಿದೆ, ಅದೆಲ್ಲರಿಗೂ ಗೊತ್ತಿರೋವಂಥದ್ದು. ವರ್ಲ್ಡ್ ವೈಡ್ ಅದು ಎಫೆಕ್ಟ್ ಕಾಣಿಸ್ತಿದೆ ಎಲ್ಲ ಒಂದು ದೇಶಗಳಲ್ಲೂ. ಬಟ್ ನಮ್ಮ ಇಂಡಿಯಾದಲ್ಲಿ ಇಷ್ಟು ಮಟ್ಟಿಗೆ ರೈಸ್ ಆಗಿ ಏನಕ್ಕೆ ಡಿಫೆನ್ಸ್, ಈಗ ಅಷ್ಟು ಜನ ಬಂದಿದ್ದಾರೆ, ಇಷ್ಟು ಜನ ಒಂದು 119% ರೈಸ್ ಆಗಿದೆ ಒಂದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಲ್ಲಿ ಇದ್ದಿದ್ದ ಜನಗಳಿಗಿಂತ ಮುಂಚೆ ಇದ್ದಿದ್ದಕ್ಕಿಂತ ಅಂತ ಕಂಪೇರ್ ಮಾಡಿದ್ರೆ, ಹಾಗಾದರೆ ಇದ್ದಿದ್ದಕ್ಕಿಂತ ಜಾಸ್ತಿ ಆಗಬೇಕಿತ್ತು. ಅದು ಬಿಟ್ಬಿಟ್ಟು ಕಮ್ಮಿ ಆಗ್ತಾ ಹೋಗ್ತಿದ್ರೆ ರೀಸನ್ ಏನಿರ್ಬೋದು? ಅದೊಂದೇ ರೀಸನ್ ಇರಲ್ಲ, ಈ ರೀಸನ್ಗಳು ಇರುತ್ತೆ. ಡಿಫೆನ್ಸ್ ಮೋಡ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ, ಅಥವಾ ಆ ಒಂದು ಫಿಯರು. ಸ್ವಲ್ಪ ರೈಸ್ ಆಯಿತು ಅಂದರೆ ಸೇಲ್ ಮಾಡು ಅಂತ. ಸ್ವಲ್ಪ ತಾಳ್ಮೆ ಅನ್ನೋದಿರಲ್ಲ. ತುಂಬ ಜನ ಲೈಕ್ ಬೇರೆ ಬೇರೆ ಒಂದು ಥಿಂಗ್ಸ್ನು ನೋಡ್ಕೊತಾರೆ. ಈಗ ನಿಫ್ಟಿ ನೋಡೋದಿರ್ಬೋದು, ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಸೆನ್ಸೆಕ್ಸ್ನ ನೋಡಿ ಟ್ರೇಡ್ ಮಾಡ್ತಾರೆ. ನಿಫ್ಟಿ 500 ಅಂತ ಇದೆ. ನಿಫ್ಟಿ 500ಅಲ್ಲಿ ಏನಾಗುತ್ತೆ ಅಂದರೆ, ಒಂದು 500 ಕಂಪ್ನಿಗಳು ಲಿಸ್ಟ್ ಇರುತ್ತೆ. ಅದು ಓವರ್ ಆಲ್ ಒಂದು 500 ಕಂಪ್ನಿಗಳು ಏನು ಮಾಡ್ತಿದೆ ಅನ್ನೋದನ್ನ ನಿಫ್ಟಿ 500 ತೋರಿಸ್ತಾ ಇರುತ್ತೆ. ಅವ್ರೇನು ಮಾಡ್ತಾರೆ, 200 ಡೆಮಾ ಅಂತ ಬರುತ್ತೆ, DMA ಅಂತ, ಡೈಲಿ ಮೂವಿಂಗ್ ಆವ್ರೇಜ್ ಅಂತ ಕರೀತಾರೆ. ನಾನು ಇಲ್ಲಿ ಹಾಕಿದ್ದೀನಿ 20 ಮೂವಿಂಗ್ ಆವ್ರೇಜ್. ಓಕೆ, ಈ ಥರ ಒಂದು ಲೈನ್ ಇರುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನು ಮಾಡುತ್ತಿದ್ದು ಅಂತ. ಇದನ್ನು 200 ಮಾಡಿಬಿಡ್ತೀನಿ ನಾನು. ಇದನ್ನು 200 ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಏನಾಗ್ಬೋದು ಅಂತ. ಸರಿ, ಈಗ ನಾನು 200 ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಈ ಡೆಮಾ ಈ ಸುಮಾರು ಈ ಒಂದು ಪರ್ಟಿಕ್ಯುಲರ್ ತೊಗೊಂಡಿರೋದಕ್ಕಿಂತ ಬೇರೆದಕ್ಕೆ ಹೋಗಿದ್ರೆ ಸುಮಾರು ಕಡೆ ಬಿದ್ದಿದೆ, ಅದಕ್ಕಿಂತ ಡೌನ್ ಬಂದಿರೋದುಂಟು. ನೋಡಿ, ಇಲ್ಲಿ ನೋಡ್ಬೋದು ನೀವು, ಡಾಕ್ಟರ್ ರೆಡ್ಡಿ
ಎಷ್ಟು ತುಂಬಾನೇ ಒಂದು 200 ಅಂದರೆ 200 ದಿನಗಳ ಆವ್ರೇಜ್ ಅಂತ ಡೆಮಾ ಅಂದರೆ ಡೈಲಿ ಮೂವಿಂಗ್ ಆವ್ರೇಜ್ ಅಂತ ಹೇಳ್ತಾರೆ. ಮೂವಿಂಗ್ ಆವ್ರೇಜ್ ವಿಡಿಯೋ ಮಾಡಿದ್ದೀನಿ, ನನ್ನ ಒಂದು ಚಾನಲಲ್ಲಿ ಇದೆ, ನೋಡ್ಬೋದು. ಈ ಥರ ಇದ್ರೆ ಯಾರಿಗೆ ಇನ್ವೆಸ್ಟ್ ಮಾಡಕ್ಕೆ ಮನ್ಸು ಬರುತ್ತೆ ಹೇಳಿ? ಯಾರಿಗಾದ್ರೂ ಒಂದು ನೀಟ್ ಕ್ಲೀನ್ ಆಗಿದ್ರೆ, ಇಲ್ಲಿವರೆಗೂ ಹೇಗಿತ್ತು ಈ ಒಂದು ಸ್ಟಾಕ್ ಮಾರ್ಕೆಟ್, ಹೆಂಗೆ ನಡೀತಿತ್ತು 2020 ಹಿಂದೆ ಎಲ್ಲ, ಈ ಪ್ಯಾಟರ್ನೇ ಹೊರಟೋಗ್ಬಿಟ್ಟಿದೆ ನೋಡಿ. ಎಷ್ಟು ಕ್ಲೀನ್ ಆಗಿತ್ತು ಒಂದು ಸ್ಟಾಕ್ ಮಾರ್ಕೆಟ್ ಅಂದರೆ, ಈಗ ಯಾವ ರೀತಿ ಇದೆ? ಒಂಥರ ವಿಚಿತ್ರ ಆಗ್ಬಿಟ್ಟಿದೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು. ಇದೇ ರೀಸನ್. ಒಂದು ಕರೋನಾ ಇರ್ಬೋದು, ಅಥವಾ ಅದಾದ್ಮೇಲೆ ಬಂದಿರುವಂಥ ತಳಿಗಳಿರ್ಬೋದು, ಬೇರೆ ಯಾವುದಾದ್ರೂ ಇರ್ಬೋದು. ಜನ ಡಿಫೆನ್ಸ್ ಮೋಡಿಗೆ ಬಂದಿದ್ದಾರೆ. ಸುಮಾರು ಡಿಫೆನ್ಸ್ ಮೋಡ್ಗಳಲ್ಲಿ ಡಿಫೆನ್ಸ್ ಮಾಡ್ಕೊತಿದ್ದಾರೆ ಅವ್ರವ್ರೆ, ಹಿಂಗೆ ಆಗ್ಬಿಡ್ಬೋದು ಅಥವಾ ಇನ್ನೇನಾದರೂ ಆಗ್ಬೋದು ಅಂತ. ಆ್ಯಂಡ್ ಸುಮಾರು ಜನ ಏನು ಮಾಡ್ತಾರೆ, ಅವ್ರವ್ರದ್ದೇ ಪ್ಲ್ಯಾನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದು ಪ್ಲ್ಯಾನ್ ಸ್ಟಿಕ್ ಆಗಲ್ಲ. ಇವತ್ತೊಂದು ಪ್ಲ್ಯಾನ್ನ ಹಚ್ಕೋತಾರೆ. ಈಗ ನಾನೇ ಒಂದು ಪ್ಲ್ಯಾನ್ ಹೇಳಿರ್ತೀನಿ, ಈ ಥರ ಒಂದು ಪ್ಲ್ಯಾನ್ ಫಾಲೋ ಮಾಡಿ ಅಂತ. ವರ್ಕ್ ಆಗಲ್ಲ. ಒಂದು ದಿನ ನೋಡ್ತೀರಾ, 2 ದಿನ ನೋಡ್ತೀರಾ, ಇದು ಯಾವುದು ವರ್ಕ್ ಆಗಲ್ಲ ಅಂತ ಬಿಟ್ಟಾಕ್ಬಿಡ್ತೀರಾ. ಕೆಲವು ಸಾರಿ ಒಂದು ಪ್ಲ್ಯಾನ್ಗೆ ಸ್ಟಿಕ್ ಆಗದೆ ಇರೋದು ಡೌನ್ಫಾಲ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಈ ಥರ ಆಗಿ ಸುಮಾರು ಪಾಯಿಂಟ್ಸ್ನ ಕಳ್ಕೊತಾನೆ ಇದೆ, ಬೀಳ್ತಾನೆ ಇದೆ. ಆ್ಯಂಡ್ ಬೇರೆ ಬೇರೆ ಒಂದು ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಬೀಳ್ತಿದೆ. ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಏನಿದೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ನೋಡ್ತಿದ್ವಿ, ಅದು ಕೂಡ ಬೀಳ್ತಿದೆ. ಈಗ ರೀಸೆಂಟಾಗಂತೂ ಒಂದು 4-5 ದಿನಗಳಿಂದ ತುಂಬಾ ಡೌನ್ಫಾಲ್ ಆಗ್ತಿದೆ. ಇದ್ದಿದ್ದು ಎಲ್ಲಿಗೆ ಬಂದಿದೆ ಅಂದರೆ, ಒಂದು ಸೆನ್ಸೆಕ್ಸು 60 ಹೋಗಿ ಇವತ್ತು 56 ಆಗಿಬಿಟ್ಟಿದೆ. ಆ್ಯಂಡ್ ಇನ್ನೂ ಡೌನ್ ಬರ್ಬೋದು. ಇವತ್ತೇನೋ ಪರವಾಗಿಲ್ಲ, 1% ಸುಧಾರಿಸ್ಕೊಂಡಿದೆ. ಆಲ್ಮೋಸ್ಟ್ 1%, ಫುಲ್ ಅಲ್ಲ, 1% ಪರವಾಗಿಲ್ಲ. ಈ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನೋ ಒಂದು ಕಂಪ್ನಿಗಳು ಬರುತ್ತೆ ಈ ಥರ. ಇದರಲ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತ ಡಿವೈಡ್ ಮಾಡ್ತಾರೆ. ಸೊ ಈ ಥರದಂತೂ ತುಂಬಾ ಲಾಸ್ ಮಾಡ್ಕೊಂಡಿದೆ. ನೀವು ಯಾವತ್ತಿದ್ರೂ ಈ ಒಂದು ಎಕ್ಸ್ಪೆರಿಮೆಂಟಲ್ ಪೀರಿಯಡ್ ಅಂತ ಕರಿಬೇಕಾಗುತ್ತೆ ನಾವು. ಈ ಒಂದು ಹೊಸ ಒಂದು ಇನ್ವೆಸ್ಟರ್ ಬಂದಾಗ ಏನಾಗ್ತದೆ ಅಂದರೆ, ಅವ್ರವ್ರದೇ ಅಗ್ರೆಸಿವ್ ಪ್ಲೇ ಇರ್ಬೋದು, ಅಥವಾ ಅವ್ರವ್ರದೇ ಒಂದು ಮೆಂಟಲಿ ಸ್ಟ್ರಾಟಜೀಸ್ಗಳನ್ನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ. ಅಗ್ರೆಸಿವ್, ಡಿಫೆನ್ಸ್, ಈ ಥರದ್ದೆಲ್ಲ ಕಾನ್ಸೆಪ್ಟಲ್ಲಿ ಅವರವರು ಟ್ರೇಡ್ ಮಾಡ್ತಾ ಇರ್ತಾರೆ. ಈ ಒಂದು ಸ್ವಲ್ಪ ದಿನ ಪೀರಿಯಡ್ನ ನಾವು ಬೇರೆ ಒಂದು ಸ್ಟಾಕ್ಗಳಲ್ಲಿ, ಅಂದರೆ ರೆಗ್ಯುಲರ್ ಸ್ಟಾಕ್ಸ್ ಅಂತ ಇರುತ್ತೆ, ಯಾರು ಜನ ನಾರ್ಮಲಾಗಿ ಇಲ್ಲೇ ಇನ್ವೆಸ್ಟ್ ಮಾಡ್ತಾರೆ ಅಂಥ ಒಂದು ಸ್ಟಾಕ್ಗಳನ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಆ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ, ಈ ಥರ ಒಂದು ಅಗ್ರೆಸಿವ್ ಅಥವಾ ಡಿಫೆನ್ಸ್ ಅನ್ನೋ ಆಟದಿಂದ ನಾವು ತಪ್ಪಿಸ್ಕೋತೀವಿ. ಸುಮಾರು ಕಡೆ ಹಾಗೆ ಆಗಿದೆ. ಇಲ್ಲಿ ಕೂಡ ನಾನು ಅದೇ ಎಕ್ಸಾಂಪಲ್ ಕೊಡೋಕೆ ಟ್ರೈ ಮಾಡ್ತೀನಿ ನಿಮಗೆ. ನೋಡಿ, ಒಂದ್ಸರಿ ಅದು ಯಾವಾಗ ಒಂಥರ ಫುಲ್ ಡೌನಿಗೆ ಬಂತು, ಸ್ವಲ್ಪ ದಿನ ಇನ್ವೆಸ್ಟರ್ಸ್ ಬರ್ತಾರೆ. ಯಾವಾಗ ಅದು 200 ಡೆಮೋಗೆ, ಅಂದರೆ 200 ಮೂವಿಂಗ್ ಆವ್ರೇಜ್ ಅಂತ ಹೇಳ್ತಾರೆ ಇದನ್ನು, ಬ್ಲೂ ಕಲರ್ ಲೈನ್, ಅಲ್ಲಿ ಟಚ್ ಆಗುತ್ತೆ, ಮತ್ತೆ ಸ್ವಲ್ಪ ಬಿಡ್ತಾರೆ. ಲಾಸ್ಟ್ ಟೈಮ್ ಬಿಡಲ್ಲ, ಮತ್ತೆ ರೈಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಅದು ಬಿಡಲ್ಲ, ಮತ್ತೆ ಇಳಿಸ್ತಾರೆ. ಇದನ್ನೆಲ್ಲ ನೋಡಿದ್ರೆ ಡಿಫೆನ್ಸ್ ಅಂತಾರೆ, ಅಗ್ರೆಸಿವ್ ಅಂತಾರೆ ಕೆಲವು ಸಾರಿ. ಈ ಥರದ್ದು ಮೋಡಲ್ಲಿ ಇವರು ಆಟ ಆಡ್ತಿದ್ದಾರೆ. ಹಿಂಗೆ ಹೋದರೆ ಸ್ಟಾಕ್ ಮಾರ್ಕೆಟ್ ಬೆಳೆಯಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಂತೂ ಇಲ್ಲೆಲ್ಲೋ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದರೆ ಅವರು ಕಾಯ್ತಾ ಇರ್ತಾರೆ, ಮೋಸ್ಟ್ಲಿ ಬರ್ಬೋದು ಅಂತ. ಬಟ್ ದೇ ಆರ್ ವೆಯ್ಟಿಂಗ್ ಟಿಲ್ ಫಾರ್ ಎವರ್ ಅನ್ನಂಗೆ ಆಗ್ಬಿಟ್ಟಿದೆ. ಆಗಸ್ಟ್ 2020 ಏನಿತ್ತು ಪ್ರೈಸ್ ರೇಂಜ್, ಅಲ್ಲೇ ಇದೆ ಇನ್ನೂ ಕೂಡ. 1-2 ವರ್ಷ ಆದರೂ ಕೂಡ ಮೇಲೆ ಹೋಗದೇ ಇರೋಕ್ಕೆ ಕಾರಣ ಈ ಥರ ಇನ್ವೆಸ್ಟರ್ಸ್ ಬಂದು ಸೇರ್ಕೊಂಡಿರೋವಂಥದ್ದು. ಸೊ ಬೇರೆ ಸುಮಾರು ಸ್ಟಾಕ್ಗಳಿದೆ, ಎಲ್ಲನೂ ಆಲ್ಮೋಸ್ಟ್ ಇದೇ ಥರನೇ ಒಂದು ಕಾನ್ಸೆಪ್ಟಲ್ಲೇ ರನ್ ಆಗ್ತಿದೆ. ಕೆಲವು ಸ್ಟಾಕ್ಗಳಂತೂ ಹಂಗೆ ಟಕ್ ಅಂತ ಮೇಲೋಗ್ಬಿಟ್ಟಿರುತ್ತೆ, ಕೆಲವಂತೂ ಹಂಗೆ ಬೀಳ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಸ್ಕೈ ರಾಕೆಟ್ ಥರ ಮೇಲೋಗಿ ಹಾಗೆ ಅಲ್ಲೇ ಡೌನ್ ಆಗಿ ಹೋಗ್ತಿದೆ ಎಲ್ಲ, ಆಲ್ಮೋಸ್ಟ್ ಎಲ್ಲ. ಸೊ ಇದು ಒಂದು ರೀಸನ್ಸ್ ಇರ್ಬೋದು. ಕೋವಿಡ್-19 ಅನ್ನೋ ಒಂದು ಮೇಜರ್ ಫ್ಯಾಕ್ಟರಿಂದ ಸುಮಾರು ಜನ ಎಂಟ್ರಿ ಆಗಿರೋರು ಈ ಥರ ಒಂದಷ್ಟು ಹಾಫ್ ನಾಲೆಡ್ಜ್ ಅಂತಾರೆ ಕೆಲವರು. ಯಾರೂ ಒಂದು ಮಾರ್ಕೆಟ್ನ ಫುಲ್ ನಾಲೆಡ್ಜ್ ಮಾಡ್ಕೊಳಕ್ಕಾಗೋದು ಇಲ್ಲ. ಒಂದು ನಾಲೆಡ್ಜ್ಗೆ ಸ್ಟಿಕ್ ಆಗಬೇಕು. ನನ್ನ ಕೇಳೋದಾದರೆ, ಒಂದು ನಾಲೆಡ್ಜ್ಗೆ, ಯಾವುದಾದ್ರೂ ಒಂದು ನಾಲೆಡ್ಜ್ಗೆ ಸ್ಟಿಕ್ ಆಗಿ ಒಂದನ್ನು ಪ್ರಾಕ್ಟೀಸ್ ಮಾಡಬೇಕು. ಸಿಂಪಲ್ ಇಸ್ ದ ಬೆಸ್ಟ್ ಪಾಲಿಸಿ. ಕಾಂಪ್ಲಿಕೇಶನ್ ಮಾಡಿಕೊಂಡಷ್ಟು ನಮಗೆ ತುಂಬ ಕಾಂಪ್ಲಿಕೇಟ್ ಆಗುತ್ತೆ ಲೈಫಲ್ಲಿ ಮುಂದಕ್ಕೆ. ಸೊ ಆದಷ್ಟು ಸಿಂಪಲ್ಲಾಗಿ ಒಂದನ್ನು ಫಾಲೋ ಮಾಡಿ. ವರ್ಕ್ ಆಗಿಲ್ಲ ಅಂದರೆ ವರ್ಕ್ ಆಗಿಲ್ಲ ಅಂತ ಇನ್ನೊಂದು ಕಲಿಯೋದು, ಇನ್ನೊಂದು ಹೊಸ ದಿನ ಟ್ರೈ ಮಾಡೋದು, ಅದು ವರ್ಕ್ ಆಗಿಲ್ಲ ಅಂತ ಬಿಡೋದು, ಹೀಗೆ ಆಗ್ತಾನೆ ಇರುತ್ತೆ. ಇಲ್ಲಿ ಸುಮಾರು ಲಾಸ್ ಮಾಡ್ಕೊಂಡಿರೋರೇ ಉಂಟು. ಸ್ವಲ್ಪ ಒಂದಷ್ಟು ತಿಂಗಳಿಂದ ಲೈಕ್ 60,000 ರೀಚ್ ಆಯಿತು ಅಂದಾಗ ಸುಮಾರು ಪೇಪರ್ಗಳಲ್ಲಿ, ನ್ಯೂಸ್ ಬಂದಿತ್ತು, ಈ ಥರ ಒಂದು ಮಾರ್ಕೆಟ್ 60,000 ಗಡಿ ದಾಟಿದೆ, ತುಂಬ ಮುನ್ನುಗ್ತಿದೆ, ಗೂಳಿ ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಅವ್ಯಾವೂ ಇಲ್ಲ, ಬೇರಾಗ್ಬಿಟ್ಟಿದೆ. ಕರಡಿ ಕುಣಿತ ಸ್ಟಾರ್ಟ್ ಆಗಿಬಿಟ್ಟಿದೆ. ಕರಡಿ ಕುಣಿತ ಯಾವತ್ತೂ ಸ್ಟಾಪ್ ಆಗುತ್ತೆ. ಕರಡಿ ಅಂದರೆ ಬೇಸಿಕಲಿ ಡೌನ್ಫಾಲ್ ಆಗ್ತಿದೆ ಅಂತ, ಗೂಳಿ ಅಂದರೆ ಮುನ್ನುಗ್ತಿದೆ ಅಂತ. ಸೊ ಒಂಥರ ಪ್ರಾಣಿಗಳನ್ನ ಇಂಡಿಕೇಟ್ ಮಾಡಿ ಹೇಳೋವಂಥದ್ದು. ಸದ್ಯಕ್ಕೆ ಕರಡಿ ಕುಣಿತ
ನಡೀತಾ ಇದೆ. ಗೂಳಿ ಇವತ್ತೊಂದು ಸ್ವಲ್ಪ ಮಂದಿದೆ, ಬಟ್ ಐ ಡೋಂಟ್ ಥಿಂಕ್ ಮತ್ತೆ ಇದೇ ಆಟನ ಎಲ್ಲಿವರೆಗೂ ಆಡುತ್ತಾರೆ ಅಂದರೆ ಹೈಯೆಸ್ಟ್ ಏನಿರುತ್ತೆ ಅದು ಬ್ರೇಕ್ಔಟ್ ಆಗಬೇಕು. ಸೊ ಅಲ್ಲಿವರೆಗೂ ನಮ್ಮ ಒಂದಷ್ಟು ಹೊಸ್ದಾಗಿ ಬಂದಿರುವಂಥ ಏನು ಈ ಒಂದು ಕಾನ್ಸೆಪ್ಟಿಗೆ ಇರ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ, ಅದರಲ್ಲೂ ಬೇರೆ ಬೇರೆ ಥರ ಒಂದು ಟ್ರೇಡ್ಗಳನ್ನ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಬಿಟ್ಬಿಟ್ಟು ಬರೀ ಟ್ರೇಡ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇರ್ತಾರೆ. ಟ್ರೇಡ್ ಮಾಡಿದ್ರೆ ಜಾಸ್ತಿ ಬರುತ್ತೆ, ಲಿವರೇಜ್ ಜಾಸ್ತಿ ಕೊಡ್ತಾರೆ, ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಿದ್ದಾರೆ. ಲಿವರೇಜ್ ಅಂದರೆ ಏನು ಮತ್ತು ಅದೆಲ್ಲ ಏನು ಮಾಡ್ತಾರೆ ಅನ್ನೋದನ್ನ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಇನ್ನೊಂದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ನನಗೆ ಏನದು ಏನೇನು ಮಾಡ್ತಾರೆ ಅಂತ. ಸೊ ಆ ಲಿವರೇಜ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಏನು ಲಿವರೇಜ್ ಏನಕ್ಕೆ ಕೊಡ್ತಾರೆ ಅದು ಅಂತ. ಕೊಡ್ತಾರೆ ಅನ್ನೋದನ್ನ ನಾವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದೀವಲ್ಲ ಅದು ಪ್ರಾಬ್ಲಮ್ಮು. ಕೆಲವು ಸಾರಿ ನಮ್ಗೇನೋ ಆಸೆ ತೋರಿಸ್ತಿದ್ದಾರೆ ಅಂದರೆ ಅದರಿಂದ ಲಾಸ್ ಮಾಡ್ಕೊಳೋದು ಜಾಸ್ತಿ ಇರುತ್ತೆ, ಅದರಿಂದ ರಿಸ್ಕ್ ಜಾಸ್ತಿ ಇರುತ್ತೆ ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ. ಒಂದು ಸಾರಿ ನೀವು ಟ್ರೇಡ್ನ ತೊಗೊಂಡ್ಮೇಲೆ ಅವತ್ತೇ ಮಾರಬೇಕಾಗಿರುತ್ತೆ ನೀವು ಇಂಟ್ರಾಡೇ ಮಾಡಿದ್ರೆ. ಸೊ ಆ ಥರದ್ದೆಲ್ಲ ರಿಸ್ಕ್ ಇರುತ್ತೆ. ಆ್ಯಂಡ್ ಆ ರಿಸ್ಕ್ ಮಧ್ಯೆ ಐ ಥಿಂಕ್ ಜನ ಇದನ್ನೇ ಜಾಸ್ತಿ ಮಾಡ್ತಾ ಇರೋದ್ರಿಂದ ತುಂಬಾ ಎಫೆಕ್ಟ್ಗಳನ್ನ ಅನುಭವಿಸ್ತಿದ್ದಾರೆ. ಇವತ್ತು ತುಂಬ ಪೀಕ್ ಹೋಯ್ತು ಅಂದರೆ ನಾಳೆ ಎಲ್ಲ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಒಂದೆರಡು ದಿನ ಫುಲ್ಲು ಪಾತಾಳ ಬಿತ್ತು ಅಂದರೆ ಸರಿ ನಡಿ ಇನ್ಮೇಲೆ ಇದು ಡೌಟ್ ಇದೆ ಬೀಳೋದು, ಬೈ ಮಾಡಿಬಿಡೋಣ ಅಂತ ಸ್ಟಾರ್ಟಿಂಗಲ್ಲೇ ಬೆಳಿಗ್ಗೆನೇ ಬೈ ಮಾಡಿಬಿಡ್ತಾರೆ. ಈ ಥರ ಆಟಗಳಿಂದ ಡಿಫೆನ್ಸ್ ಆಟಗಳು ಅಂತ ಹೇಳ್ತಾರೆ. ಅಂದರೆ ಮೇಲೋಗೋಕ್ಕೂ ಬಿಡಲ್ಲ, ಕೆಳಗಡೆ ಹೋಗೋಕ್ಕೂ ಬಿಡಲ್ಲ, ಅಥವಾ ಔಟು ಆಗಲ್ಲ ಅಥವಾ ಆಡೋದು ಇಲ್ಲ ಅನ್ನೋ ಥರ ಸ್ಟಾಕ್ ಮಾರ್ಕೆಟ್ ಬಂದು ಕೂತಿದೆ. ಬಟ್ ಇದು ಬ್ರೇಕ್ಔಟ್ ಆಗೇ ಆಗುತ್ತೆ, ಆಗೋದಿಲ್ಲ ಅಂತ ಏನಿಲ್ಲ. ಸ್ವಲ್ಪ ಬ್ರೇಕ್ ನಾವು ತಗೋಬೇಕಾಗುತ್ತೆ. ಕೆಲವು ಸಾರಿ ಇನ್ವೆಸ್ಟ್ ಮಾಡೋಕ್ಕಿಂತ ನೋಡೋದೇ ಒಂದು ಸೇಫ್ ಥಿಂಗ್, ಅಥವಾ ಏನಂತಾರೆ ಅಲ್ಲೇ ತುಂಬ ಕಲ್ತ್ಕೋತೀವಿ ನಾವು. ಇನ್ವೆಸ್ಟ್ ಮಾಡಿ ಕಳ್ಕೊಳೋದಕ್ಕಿಂತ ಕೆಲವು ಸರಿ ನೋಡಿ ಕಲ್ತ್ಕೊಂಡು ಮಾಡೋವಂಥದ್ದು ಬೆಸ್ಟ್ ಅನಿಸುತ್ತೆ. ಎಲ್ಲ ಟೈಮಲ್ಲೂ ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ, ಅಥವಾ ಎಲ್ಲ ಟೈಮಲ್ಲೂ ಇನ್ವೆಸ್ಟ್ ಮಾಡಿಬಿಟ್ಟೆ ನಾವು ದುಡ್ಡು ಮಾಡಬೇಕು ಅನ್ನೋದು ಬೇಕಾಗಿಲ್ಲ. ಕೆಲವು ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡದೇ ಇರೋದೇ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ದಾಟ್ಸ್ ಅ ಗುಡ್, ಐ ಥಿಂಕ್ ಆ ಒಂದು ಗುಡ್ ಲೈನ್ ಅದು ನಾನು ಕಲ್ತಿದ್ದದು. ಕೆಲವು ಸಾರಿ ಇನ್ವೆಸ್ಟ್ ಮಾಡದೇ ಇರೋದೇ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನೋಡ್ಬೇಕು, ಎಲ್ಲ ಸತಿನೂ ನಾವು ಅಗ್ರೆಸಿವ್ ಆಗಿ ನಡೆಯ ಅದು ಏನಾಗ್ಬಿಡ್ಲಿ ಹೋದ್ರೆ ಹೋಗಲಿ, ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಹೋದ್ರೆ ಹೋಗಲಿ ಆಡೋಕ್ಕಾಗಲ್ಲ. ಹೋದ್ರೆ ಹೋಗಲಿ ಅಂದರೆ ಹೊಲ್ಟೋಗ್ತಾ ಇರುತ್ತೆ. ಸೊ ಸ್ಟ್ರಿಕ್ಟಾಗಿರಬೇಕು. ಸ್ಟ್ರಿಕ್ಟಾಗಿದ್ದರೆ ಯಾವ ರೀತಿ ಒಂದು ಲಾಸ್ನ ಸ್ಟಾಪ್ ಮಾಡ್ಬೋದು, ಲಾಸ್ನ ಸ್ಟಾಪ್ ಮಾಡ್ಬೋದು ಅನ್ನೋದು ಅಷ್ಟೇ. ಸ್ಟಾಪ್ ಲಾಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ, ಹೇಗೆ ಸ್ಟಾಪ್ ಲಾಸ್ ಸ್ಟ್ರಿಕ್ಟಾಗಿ ಇಷ್ಟಕ್ಕೆ ಇಡಬೇಕು ಅನ್ನೋದ್ರ ಬಗ್ಗೆ. ಸೊ ಐ ಥಿಂಕ್ ಇದು ಈ ಒಂದು ಸ್ವಲ್ಪ ದಿನಗಳಿಂದ ಹೇಳ್ಬೇಕು ಅಂತ ಇದ್ದಿದ್ದು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಆಬ್ವಿಯಸ್ಲಿ ಬಂದೇ ಬರುತ್ತೆ, ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡೋಣ ಇನ್ನೆಷ್ಟು ದಿನ ಅದು ಹಾಗೆ ಇರುತ್ತೆ ಅಂತ. ಸೊ ಐ ಹೋಪ್ ಆಲ್ ದ ಬೆಸ್ಟ್ ಫಾರ್ ಟ್ರೇಡರ್ಸ್, ಇನ್ವೆಸ್ಟರ್ಸ್ ಆ್ಯಂಡ್ ಸ್ಪೆಕ್ಟೇಟರ್ಸ್. ಓಕೆ, ಈ 3 ಜನದಲ್ಲೇ ಇರೋವಂಥದ್ದು ಜಾಸ್ತಿ. ಎಲ್ಲರೂ ಫಾಲೋ ಆಗೋದೇ ಈ 3 ಜನದಲ್ಲಿ. ಐದರ್ ನೋಡ್ತಾ ಇರ್ತಾರೆ, ಐದರ್ ಇನ್ವೆಸ್ಟ್ ಮಾಡಿರ್ತಾರೆ ಟ್ರೇಡರ್ ಆಗಿ, ಇಲ್ಲ ಲಾಂಗ್ ಟರ್ಮ್ ಮಾಡಿರ್ತಾರೆ, ಅಷ್ಟೇ, ಸಿಂಪಲ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೇನು ಅನಿಸ್ತಿದೆ ಈ ಸ್ಟಾಕ್ ಮಾರ್ಕೆಟ್ ಕತೆ ಕಹಾನಿ ಎಲ್ಲ? ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ರೀಸೆಂಟಾಗಿ ಒಂದು 2 months ಅಥವಾ 1 month ಸ್ವಲ್ಪ ಇಲ್ಲೇ ಯಾಕೋ ಲತ್ತೆ ಹೊಡೆದಿರೋವಂಥದ್ದು, ಏನಾಗಲ್ಲ, ಪ್ರಾಬ್ಲಮ್ ಏನಿಲ್ಲ. ಕಲಿತಾ ಇದ್ದರೆ ಒಂದು ಶೇರ್ 2 ಶೇರಿಂದನೇ ಕಲೀರಿ. ಒಂದೇ ಸಾರಿ 100 ಶೇರ್ 50 ಶೇರ್ ತೊಗೊಳ್ಳೋವಂಥ ನೆಸೆಸಿಟಿ ಇಲ್ಲ. ಕಲಿಯೋಕ್ಕೆ ಒಂದಾದರೂ ನಿಮ್ಮ ರಿಫ್ಲೆಕ್ಷನ್ ಗೊತ್ತಾಗುತ್ತೆ. ಅನ್ನ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಒಂದಾಗಲೂ ನೋಡಿದ್ರೆ ಸಾಕು ಅಂತ ಹೇಳ್ತಾರಲ್ಲ, ಆ ಥರ ನೀವು ನಾಲೆಡ್ಜ್ ಮಾಡ್ಕೊಂಡಿದ್ದೀರಾ ಈ ಒಂದು ಫೀಲ್ಡಲ್ಲಿ ಅನ್ನೋಕ್ಕೆ ಒಂದು ಶೇರೇ ಸಾಕು, ನಿಮಗೆ ತೋರಿಸುತ್ತೆ ನಿಮ್ಮ ರಿಸಲ್ಟ್ ಏನು ನಿಮಗೆ ಅಂತ. ನೀವೇನು ಒಂದಷ್ಟು ಲಕ್ಷಗಳನ್ನ ಹಾಕೋದು ಬೇಕಾಗಿಲ್ಲ. ಲೈಕ್ ಈ ಒಂದು ಥಿಂಗಲ್ಲಿ ಟಾಟಾ ಮೋಟಾರ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ 453 ರೂಪಾಯಿ ಇದೆ. 400 ರೂಪಾಯಿ ನಿಮಗೆ ತೋರಿಸುತ್ತೆ. ನಿಮಗೆ ಅದೊಂದು 500,000 ರೂಪಾಯಿ ನಿಮಗೆ ತೋರಿಸುತ್ತೆ, ನಿಮಗೆ ರಿಫ್ಲೆಕ್ಟ್ ಮಾಡುತ್ತೆ. ನಿಮ್ಮ ಕೆಪಾಸಿಟಿ ಏನಿದೆ, ಅಥವಾ ನೀವು ಯಾವ ಒಂದು ಝೋನಲ್ಲಿ ಇದ್ದೀರಾ, ನೀವು ಇನ್ವೆಸ್ಟ್ ಮಾಡ್ತಿರೋದು ಪ್ರಾಫಿಟ್ ಕೊಡುತ್ತಾ ಕೊಡಲ್ವಾ ಅನ್ನೋದು ಕಮ್ಮಿ ಪ್ರಾಫಿಟಲ್ಲಿ ನಿಮಗೆ ತೋರಿಸುತ್ತೆ. ಒಂದೇ ಸಾರಿ ಅಗ್ರೆಸಿವ್ ಆಗಿ ಪ್ರಾಫಿಟ್ ಮಾಡಬೇಕು ಅಂತ ಹೋಗಿ ಇಂಟ್ರಾಡೇ ಮಾಡಿ ಲಾಸ್ ಮಾಡ್ಕೊಳೋದು. ಇಂಟ್ರಾಡೇಲಿ ಲಿವರೇಜ್ ಜಾಸ್ತಿ ಕೊಟ್ಟಿರ್ತಾರೆ, ಲಾಸು ಹಂಗೆ ಜಾಸ್ತಿ ಆಗುತ್ತೆ. ಸೊ ಥಿಂಕ್ ಟ್ವೈಸ್ ಬಿಫೋರ್ ಯು ಇನ್ವೆಸ್ಟ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಆ್ಯಂಡ್ ಮತ್ತು ಇದೇ ಥರ ವಿಡಿಯೋಗಳು ನೋಡಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನಿಮಗೆ ನೆಕ್ಸ್ಟು ವಿಡಿಯೋನ ನೋಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬೆಲ್ ಬಟನ್ ಗೊತ್ತಿರುತ್ತಲ್ಲ, ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.